ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. SSLC ಎಕ್ಸಾಮ್ 3. ಸೊ ಈ ಒಂದು SSLC ಎಕ್ಸಾಮ್ 3ಗಾಗಿ ಮಕ್ಕಳನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೇವೆ. ಸೊ ಆದ್ಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು SSLCಯ ಸ್ಕೂಲ್ ಲಾಗಿನ್ ಇದೆ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ SSLC 2024 ಎಕ್ಸಾಮ್ 3 ಅಂತ ಒಂದು ಹೊಸ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ರಿಜಿಸ್ಟ್ರೇಷನ್ ಫಾರ್ ಆಲ್ ಕ್ಯಾಂಡಿಡೇಟ್ ಟೈಪ್ ಅಂತ ಇಲ್ಲಿ ಬರುತ್ತೆ. ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಯ ಒಂದು ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಈ ರೀತಿ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕೊಡಬೇಕು. ಆಗ ಈ ಒಂದು ರಿಜಿಸ್ಟರ್ ನಂಬರ್ಗೆ ಸಂಬಂಧಿಸಿರುವಂತಹ ವಿದ್ಯಾರ್ಥಿಯ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಬರುತ್ತೆ. ಕೆಳಗಡೆ ಲಿಸ್ಟ್ ಆಫ್ ಟೇಕನ್ ಸಬ್ಜೆಕ್ಟ್ಸ್ ಅಂತ ಒಂದು ಬಾಕ್ಸ್ ಇದೆ. ಸೊ ಆದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಯಾವೆಲ್ಲ ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ ಆ ವಿದ್ಯಾರ್ಥಿಯ ಮುಂದುಗಡೆ ಎಸ್ ಅಂತ ಇರುತ್ತೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳ ಮುಂದುಗಡೆ ಆಲ್ರೆಡಿ ಪಾಸಾಗಿರ್ತಾರೆ ಒಂದು ವಿಷಯ, ಅಲ್ಲಿ ನಾವೇನು ಮಾಡ್ಬೋದು, ಕ್ಲಿಕ್ ಮಾಡಿ ಸಬ್ಜೆಕ್ಟ್ ಪರೀಕ್ಷೆ ಬರೀಲಿಕ್ಕೆ ಎಸ್ ಅಥವಾ ನೋ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಸದರಿ ವಿದ್ಯಾರ್ಥಿ 6 ವಿಷಯದಲ್ಲಿ ಫೇಲ್ ಆಗಿರೋದ್ರಿಂದ ಎಲ್ಲ ವಿಷಯದಲ್ಲಿ ಎಸ್ ಅಂತ ಬಂದಿದೆ. ಈ 6 ವಿಷಯ ಬೇರೆ ಎಕ್ಸಾಂಪಲ್ ಆಗಿ 6 ವಿಷಯದಲ್ಲಿ 5 ಸಬ್ಜೆಕ್ಟ್ ಫೇಲ್ ಆಗಿರ್ತಾನೆ, 1 ಸಬ್ಜೆಕ್ಟು ಪಾಸ್ ಆಗಿರ್ತಾನೆ. ಸೊ ಅಲ್ಲಿ ಏನಾಗಿರಬೇಕು, ನಾವು ನೋ ಅಂತ ಬಂದಿರುತ್ತೆ, ನಾವು ಅಲ್ಲಿ ಸೆಲೆಕ್ಟ್ ಮಾಡಿ ಆ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದರೆ ನಾವು ಸೆಲೆಕ್ಟ್ ಮಾಡಿಕೊಂಡು ಎಸ್ ಅಂತ ಮಾಡಬೇಕಾಗತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದರೆ 6 ವಿಷಯಗಳು ಹೋಗಿದರೆ 682 ಇದೆ, ಮ್ಯಾಕ್ಸಿಮಮ್ ಅಮೌಂಟ್ ಇದೆ. ಕೆಳಗಡೆ ಪೇರೆಂಟಲ್ ಮೊಬೈಲ್ ನಂಬರ್ ಇರುತ್ತೆ, ವಿದ್ಯಾರ್ಥಿಯ ಫೋಟೋ ಇದೆ ಮತ್ತು ಸಿಗ್ನೇಚರ್ ಇದೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ಗೆ ಯಾವುದೇ ರೀತಿಯ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಜಸ್ಟ್ ನಾವು ಇಷ್ಟನ್ನು ಓಪನ್ ಮಾಡಬೇಕು, ಮಾಡಿಕೊಂಡು ಕೆಳಗಡೆ ಸೇವ್ ಡೀಟೇಲ್ಸ್ ಅಂತ ನಾವು ಕೊಡಬೇಕು. ಸೊ ಈ ರೀತಿ ನಾವು ಮಾಡೋದರಿಂದ ನಾವೇನು ಮಾಡ್ಬೋದು, ವಿದ್ಯಾರ್ಥಿಯನ್ನು ಎಕ್ಸಾಮ್ 3ಗಾಗಿ ನಾವು ರಿಜಿಸ್ಟ್ರೇಷನನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆದಮೇಲೆ ಈ ರೀತಿಯ ಒಂದು ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.